ನಮಸ್ಕಾರ, ನಾನು ಸೌಮ್ಯ ಮಳಲಿ. ಬಿಟ್ಕಾಯಿನ್ ಪ್ರಕರಣ ತನಿಖಾ ಹಂತದಲ್ಲಿದೆ. ಸಿಬಿಐ ತನಿಖೆಗೆ ನಮ್ಮ ಸರ್ಕಾರ ಕೇಂದ್ರಕ್ಕೂ ಕಳುಹಿಸಿದೆ. ಬಿಟ್ಕಾಯಿನ್ ವಿಚಾರವಾಗಿ ನಳಿನ್ ಕುಮಾರ್ ಕಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಹೊರ ಬರುತ್ತೆ. ಯಾರಿದ್ದಾರೋ ಅವರು ಜೈಲಿಗೆ ಹೋಗ್ತಾರೆ. ಕಾಂಗ್ರೆಸ್ ಸುಳ್ಳು ಮತ್ತು ಮೋಸದ ಪಾರ್ಟಿ ಅಧಿಕಾರ ಇಲ್ಲದಿದ್ದಾಗ ಇದನ್ನೆಲ್ಲ ಸೃಷ್ಟಿ ಮಾಡುತ್ತೆ. ಇದು ಕೊನೆಗೆ ಅವರಿಗೆ ಸುತ್ತಕೊಳ್ಳುತ್ತೆ ಅಂತ ನಳಿನ್ ಕುಮಾರ್ ಕಟೀಲ್ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸರ್ಕಾರ ಸಿಬಿಐ ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದೆ. ಸಿಬಿಐ ತನಿಖೆ ಆಗಬೇಕು ಅಂತ ಈ ವಿಚಾರವಾಗಿ ನಳಿನ್ ಕುಮಾರ್ ಮಾತನಾಡಿದ್ದು, ತನಿಖೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಹೊರಬರುತ್ತೆ. ಸೊ ಯಾರಿದ್ದಾರೋ ಅವರು ಜೈಲಿಗೆ ಹೋಗೇ ಹೋಗ್ತಾರೆ. ಕಾಂಗ್ರೆಸ್ ಸುಳ್ಳು ಮತ್ತು ಮೋಸದ ಪಾರ್ಟಿ ಅಧಿಕಾರದಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಈ ರೀತಿಯಾಗಿ ಇದನ್ನೆಲ್ಲ ಸೃಷ್ಟಿ ಮಾಡಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕೊನೆಗಿದ ಅವರಿಗೆ ಸುತ್ತಕೊಳ್ಳುತ್ತೆ ಅಂತ ಕಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸುಳ್ಳು ಮತ್ತು ಮೋಸದ ಪಾರ್ಟಿ ಅಧಿಕಾರ ಇಲ್ಲದಿದ್ದಾಗ ಇಂಥದ್ದನ್ನು ಸೃಷ್ಟಿ ಮಾಡ್ತಾರೆ. ಇದು ಕೊನೆಗೆ ಅವರಿಗೆ ಸುತ್ತಿಕೊಳ್ಳುತ್ತೆ. ಇದು ತನಿಖೆಯಲ್ಲಿದೆ. ತನಿಖೆಗೆ ನಮ್ಮ ಸರ್ಕಾರ ಆದೇಶ ಮಾಡಿದೆ. ತನಿಖೆ ಮತ್ತು ನಮ್ಮ ಸರ್ಕಾರವೇ ಕೇಂದ್ರಕ್ಕೂ ಕಳಿಸಿಕೊಟ್ಟಿದೆ ಸಿಬಿಐಗೆ. ತನಿಖೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಹೊರ ಬರ್ತದೆ. ಯಾರ್ಯಾರಿದ್ದಾರೆ ಅವ್ರು ಜೈಲಿಗೆ ಹೋಗ್ತಾರೆ. ಸುಳ್ಳು ಮತ್ತು ಮೋಸದ ಪಾರ್ಟಿ ಅಧಿಕಾರ ಇಲ್ಲದಿದ್ದಾಗ ಇಂಥದ್ದನ್ನು ಸೃಷ್ಟಿ ಮಾಡ್ತಾರೆ. ಇದು ಕೊನೆಗೆ ಅವರಿಗೆ ಸುತ್ತಿಕೊಳ್ಳುತ್ತೆ. ಇದು ತನಿಖೆಯಲ್ಲಿದೆ. ತನಿಖೆಗೆ ನಮ್ಮ ಸರ್ಕಾರ ಆದೇಶ ಮಾಡಿದೆ. ತನಿಖೆ ಮತ್ತು ನಮ್ಮ ಸರ್ಕಾರವೇ ಕೇಂದ್ರಕ್ಕೂ ಕಳಿಸಿಕೊಟ್ಟಿದೆ ಸಿಬಿಐಗೆ. ತನಿಖೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಹೊರ ಬರ್ತದೆ. ಯಾರ್ಯಾರಿದ್ದಾರೆ ಅವ್ರು ಜೈಲಿಗೆ ಹೋಗ್ತಾರೆ. ರಾಜ್ಯದಲ್ಲಿ ಬಿಟ್ಕಾಯಿನ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 0.08 ಬಿಟ್ಕಾಯಿನ್ ಪೊಲೀಸ್ ವ್ಯಾಲೆಟ್ನಲ್ಲಿ ಭದ್ರವಾಗಿದೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಈ ಕುರಿತಂತೆ ಸ್ಪಷ್ಟನೆ ಬಂದಿರುವಂತದ್ದು. ರಾಬಿನ್ ಖಂಡೇಲ್ವಾಲಾನ ಅಕೌಂಟ್ನಿಂದ ಜಪ್ತಿ ಮಾಡಿದಂತಹ ಕ್ರಿಪ್ಟೋ ಕರೆನ್ಸಿ ಇದು. ಕೋರ್ಟ್ ಅನುಮತಿಯನ್ನ ಪಡೆದು ಪೊಲೀಸ್ ಖಾತೆಗೆ ವರ್ಗಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಇದರ ಮೌಲ್ಯ ಸುಮಾರು 2.50 ಲಕ್ಷ ಅಂತ ಹೇಳಲಾಗ್ತಾ ಸುಮಾರು 2.5 ಲಕ್ಷ ಮೌಲ್ಯದ ಬಿಟ್ಕಾಯಿನ್ ಇದೀಗ ಪೊಲೀಸ್ ವ್ಯಾಲೆಟ್ನಲ್ಲಿ ಭದ್ರವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಪೊಲೀಸ್ ಖಾತೆಗೆ ಈಗ ಇದನ್ನ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಒಟ್ಟು 3 ವಿಧದ ಕ್ರಿಪ್ಟೋ ಕರೆನ್ಸಿಯನ್ನ ನ್ಯಾಯಾಲಯದ ಸಮಕ್ಷಮದಲ್ಲಿ ಜಪ್ತಿ ಮಾಡಲಾಗಿದೆ. ಯುನೋಕಾಯಿನ್ ಎಂಬುದು ಕ್ರಿಪ್ಟೋ ಕರೆನ್ಸಿಯಲ್ಲ. ಯುನೋಕಾಯಿನ್ ಒಂದು ಬಿಟ್ ಕಾಯಿನ್ ಎಕ್ಸ್ಚೇಂಜ್ ಕಂಪನಿ ಅನ್ನುವಂಥ ಮಾಹಿತಿ ಕೂಡ ಈಗ ಹೊರ ಬಂದಿರುವಂಥದ್ದು. ತನಿಖೆಯಲ್ಲಿ ಯುನೋಕಾಯಿನ್ ಕಂಪನಿಯವರ ಸಲಹೆಯನ್ನ ಪಡೆಯಲಿದ್ದೇವೆ. ಸಣ್ಣ ಪ್ರಮಾಣದ ಹಣಕ್ಕಾಗಿ ಯುನೋಕಾಯಿನ್ ವೆಬ್ಸೈಟ್ ಹ್ಯಾಕ್ ಪ್ರಕರಣದಲ್ಲಿ ಯುನೋಕಾಯಿನ್ ಅಪರಾಧಿ ಅಲ್ಲ ಅಂತ ಸಂತ್ರಸ್ತ ಕಂಪನಿ ಹೇಳಿದೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಈ ಒಂದು ಏನ್ ಕ್ರಿಪ್ಟೋ ಕರೆನ್ಸಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ನ್ಯಾಯಾಲಯದ ಸಮಕ್ಷಮದಲ್ಲೇ ಒಟ್ಟು 3 ವಿವಿಧ ಕ್ರಿಪ್ಟೋ ಕರೆನ್ಸಿಯನ್ನ ವಶಕ್ಕೆ ಪಡೆಯಲಾಗಿದೆ, ಜಪ್ತಿ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾವುದೇ ಒಂದು ವಿಚಾರ ಬಂದರೂ ಕೂಡ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ಈಗ ನಗರ ಪೊಲೀಸ್ ಆಯುಕ್ತರ ಕಚೇರಿಯಿಂದಲೇ ಈಗ ಎಷ್ಟು ಕ್ರಿಪ್ಟೋ ಕರೆನ್ಸಿಯನ್ನ ಜಪ್ತಿ ಮಾಡಲಾಗಿದೆ, ಅದರ ಮೌಲ್ಯ ಎಷ್ಟು, ಅದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಹೊರಬಿದ್ದಿರುವಂಥದ್ದು. ಸೊ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋದಾದ್ರೆ. ಹೌದು ಸುಮೇಮಳಲ್ಲಿ, ಈಗ ಈ ಬಿಟ್ಕಾಯಿನ್ ಪ್ರಕರಣವನ್ನ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಅದರಲ್ಲಿ ಏನೀಗ ಊಹಾಪೋಹಗಳು, ಆರೋಪಗಳು ಕೇಳಿ ಬರ್ತಾರೆ ಹಿನ್ನೆಲೆಯಲ್ಲಿ ಈಗ ಮೊನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು. ಈಗ ಮತ್ತೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಒಂದು ಸ್ಪಷ್ಟನೆಯನ್ನ ಕೊಡಲಾಗಿರುವಂತದ್ದು. ಏನಂದ್ರೆ 0.08 ಬಿಟ್ಕಾಯಿನ್ ಪೊಲೀಸ್ ಬ್ಯಾಲೆಟ್ ನಲ್ಲೇ ಇದೆ. ಅದು ಯಾವುದೇ ರೀತಿ ಕಳುವಾಗಿಲ್ಲ ಅನ್ನೋದ್ರ ಬಗ್ಗೆ ಈಗ ಅವರು ಪೊಲೀಸ್ ಬ್ಯಾಲೆಟ್ ನಲ್ಲಿ ಅದು ಭದ್ರವಾಗಿದೆ. ರಾಬಿನ್ ಖಂಡೇವಾಲಾನ ಅಕೌಂಟ್ ನಿಂದ ಜಪ್ತಿ ಮಾಡಿದಂತಹ ಉಳಿದ 3 ರೀತಿಯ ಕ್ರಿಪ್ಟೋ ಕರೆನ್ಸಿಗಳು ಕೂಡ ಅದರ ಜೊತೆಯಲ್ಲೇ ಇರುವಂತದ್ದು. ನಾವು ನ್ಯಾಯಾಲಯದ ಅನುಮತಿಯನ್ನ ಪಡೆದು ಜೋಪಾನವಾಗಿ ಪೊಲೀಸ್ ಇಲಾಖೆಯ ಖಾತೆಗೆ ವರ್ಗಾವಣೆ ಮಾಡ್ಕೊಂಡಿದ್ದೇವೆ. 0.0 ಬಿಟ್ಕಾಯಿನ್ ಅನ್ನ ಮಾಡಿಕೊಡೋ ಜೊತೆಗೆ 3 ರೀತಿಯ ವಿವಿಧ ರೀತಿಯ ಕ್ರಿಪ್ಟೋ ಕರೆನ್ಸಿಗಳನ್ನು ಕೂಡ ಅದರ ಜೊತೆಯಲ್ಲಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಒಟ್ಟು 3 ವಿಧದ ಕ್ರಿಪ್ಟೋ ಕರೆನ್ಸಿಗಳು ಕೂಡ ನ್ಯಾಯಾಲಯದ ಒಂದು ಅನುಮತಿಯನ್ನ ಪಡೆದು ಅದರ ಸಮಕ್ಷಮದಲ್ಲಿ ಈಗ ನಾವು ಜಪ್ತಿಯನ್ನ ಮಾಡಿದ್ದೇವೆ. ಅದಲ್ಲದೆ ಇನೋಕಾಯಿನ್ ಎಂಬುದು ಇದು ಕ್ರಿಪ್ಟೋ ಕರೆನ್ಸಿ ಅಲ್ಲ. ಇನೋಕಾಯಿನ್ ಒಂದು ರೀತಿಯ ಬಿಟ್ಕಾಯಿನ್ ಎಕ್ಸ್ಚೇಂಜ್ ಕಂಪನಿ ಆಗಿರುವಂತದ್ದು ಇನೋಕಾಯಿನ್.
ಪ್ರಕರಣದ ಒಂದು ತನಿಖೆಯಲ್ಲಿ ಇನೋಕೈನ್ ಕಂಪನಿಯವರ ಒಂದು ಸಲಹೆಯನ್ನ ನಾವು ಪಡ್ಕೊಳ್ತೀವಿ. ಆದ್ರೆ ಸಣ್ಣ ಪ್ರಮಾಣದ ಹಣಕ್ಕಾಗಿ ಈ ಇನೋಕೈನ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಾಗಿದೆ. ಪ್ರಕರಣದಲ್ಲಿ ಇನೋಕೈನ್ ಅಪರಾಧಿ ಅಲ್ಲ, ಅದು ಸಂತ್ರಸ್ತ ಕಂಪನಿ ಅನ್ನೋದ್ರ ಬಗ್ಗೆ ನಗರ ಪೊಲೀಸ್ ಇಲಾಖೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಏನಂದ್ರೆ ಈಗಾಗಲೇ ಏನು ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇತ್ತು. ಕೃತಿಕೋಗೆ ಬಿಟ್ಕಾಯಿನ್ ಅನ್ನ ಇಷ್ಟೊಂದು ಕಳು ಮಾಡಲಾಗಿದೆ, ಅದು ಬೇರೆ ವ್ಯಾಲೆಟ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದರಲ್ಲಿ 0.08 ಏನು ಒಂದು ಬಿಟ್ಕಾಯಿನ್ ಏನಿದೆ ಅದು ಕಳವಾದ ಬಗ್ಗೆ ಕೂಡ ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇದ್ದು. ಹೀಗಾಗಿ ಈಗ ನಗರ ಪೊಲೀಸ್ ಇಲಾಖೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಇದು 0.08 ಬಿಟ್ಕಾಯಿನ್ ಪೊಲೀಸ್ ವ್ಯಾಲೆಟ್ ನಲ್ಲಿ ಭದ್ರವಾಗಿದೆ. ಜೊತೆಗೆ ರಾಬಿನ್ ಖಂಡೇವಾಲ್ನ ಅಕೌಂಟ್ ಇಂದ ಜಪ್ತಿ ಮಾಡಿದಂತಹ 3 ರೀತಿಯ ಕ್ರಿಪ್ಟೋ ಕರೆನ್ಸಿಗಳು ಅದರಲ್ಲೂ ಕೂಡ ಇರುವಂತದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೌಮ್ಯ ಮಾಡಲಿ. ಗಂಗಾಧರ್, ಈ ಹಿಂದೆ ಪೊಲೀಸರೇ ಜಪ್ತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ, ಅಂದ್ರೆ ಅದರ ಮೌಲ್ಯನೇ ಕೋಟ್ಯಾಂತರ ರೂಪಾಯಿ ಅನ್ನುವಂತಹ ಆರೋಪಗಳನ್ನೆಲ್ಲ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಇದು ಯೂರೋ ಕರೆನ್ಸಿ, ಇದು ಬೇರೆ ಬೇರೆ ರೀತಿಯಾದಂತಹ ಕ್ರಿಪ್ಟೋ ಕರೆನ್ಸಿ, ಇದು ಬಿಟ್ಕಾಯಿನ್ ಅಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನೇ ಈಗ ಪೊಲೀಸ್ ಇಲಾಖೆಯಿಂದಲೇ ಬರ್ತಾ ಇರುವಂತದ್ದು. ಸೊ ಅಂದ್ರೆ ಈ ಹಿಂದೆ ಮಾಡಿದಂತಹ ಆರೋಪಗಳಿಗೆ ಸಂಬಂಧಪಟ್ಟಾಗ ಏನಾದ್ರೂ ಒಂದಷ್ಟು ಏನೇನು ಜಪ್ತಿ ಆಗಿದೆ, ಅದರ ಮೌಲ್ಯ ಎಷ್ಟು, ಅದರ ಬಗ್ಗೆ ಪೊಲೀಸರು ಏನಾದ್ರೂ ಮಾಹಿತಿ ಕೊಡ್ತಾರಾ ಅನ್ನುವಂತಹ ನಿರೀಕ್ಷೆ ಇತ್ತು. ಸೌಮ್ಯಗಳಲ್ಲಿ ಹಿಂದೆ ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನ ಅಂದ್ರೆ ಸ್ಪಷ್ಟನೆಯನ್ನ ಕೊಟ್ಟ ಸಂದರ್ಭದಲ್ಲಿ ಏನು 186 ಅವರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಶ್ರೀಕಿ ಹೇಳಿದಂತ ಹೇಳಿಕೆ ಕೂಡ ಅದು ಸುಳ್ಳಾಗಿತ್ತು. ಅದು ಲೈವ್ ವ್ಯಾಲೆಟ್ ನಲ್ಲಿ ಏನು 31 ಏನು ಬಿಟ್ಕಾಯಿನ್ ಎಂದು ನಾವು ಅದನ್ನ ವಶಪಡಿಸಿಕೊಳ್ಳಕ್ಕೆ ನ್ಯಾಯಾಲಯದ ಅನುಮತಿಯನ್ನ ಪಡ್ಕೊಂಡು ನಂತರ ನಾವು ಅದನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ 186 ಇತ್ತು. ಅನಂತರ ಸೈಬರ್ ಎಕ್ಸ್ಪರ್ಟ್ಸ್ ಅನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವರು ನಮಗೆ ಮಾಹಿತಿ ಕೊಟ್ಟಿದ್ದು, ಇದು ಶ್ರೀಕಿ ಕೀ ಅಲ್ಲ, ಕೀಯಲ್ಲಿ ಆ ಒಂದು ಪಾಸ್ವರ್ಡ್ ಕೀ ಅಲ್ಲ, ಇದು ಲೈವ್ ವ್ಯಾಲೆಟ್ ನಲ್ಲಿರುವಂತಹ ಕಾಯಿನ್, ಇದು ಬೇರೆಯವರ ಒಂದು ಬಿಟ್ ಕಾಯಿನ್ ಆಗಿರುವಂತದ್ರ ಬಗ್ಗೆ ಕೂಡ ಅವರು ಆಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ನಿನ್ನೆಯಿಂದಲೂ ಕೂಡ ಏನು 0.08 ಬಿಟ್ ಕಾಯಿನ್ ರಾಬಿನ್ ಖಂಡೇವಾಲ್ ತೆಗೆದುಕೊಂಡಂತದ್ದು ಎಲ್ಲ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಈ 0.08 ಬಿಟ್ ಕಾಯಿನ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೇಳಿ ಬಂದಂತಹ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಈಗ ನಗರ ಪೊಲೀಸ್ ಇಲಾಖೆ ಇದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಏನಂದ್ರೆ ರಾಬಿನ್ ಖಂಡೇವಾಲ್ನ ಅಕೌಂಟ್ ಇಂದ ಜಪ್ತಿ ಮಾಡಿದಂತ ವಿವಿಧ ರೀತಿಯ 3 ಕ್ರಿಪ್ಟೋ ಕರೆನ್ಸಿಗಳನ್ನ ಜೊತೆಗೆ ಇದು 0.0 ಬಿಟ್ ಕಾಯಿನ್ ಅನ್ನ ಪೊಲೀಸ್ ವ್ಯಾಲೆಟ್ ಗೆ ನಾವು ತೆಗೆದುಕೊಂಡಿದ್ದೀವಿ, ಅದು ಭದ್ರವಾಗಿದೆ, ಜಪ್ತಿ ಮಾಡಿದ್ದೀವಿ ಅಂತ ಹೇಳಿ ಸ್ಪಷ್ಟನೆ ಮಾಡಿರುವಂತದ್ದು. ಗಂಗಾಧರ್, ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಬಿಟ್ ಕಾಯಿನ್ ಬಿರುಗಾಳಿ ಜೋರಾಗ್ತಾ ಇದೆ. ಸತ್ತವರ ಬಗ್ಗೆ ಮಾತನಾಡುವವರಿಗೆ ಮಾನ ಮರ್ಯಾದೆ ಇಲ್ಲ. ರಾಕೇಶ್ ಫೋಟೋ ಹಾಕಿ ಟ್ವೀಟ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ. ಹಗರಣ ಯಾರ ಕಾಲದಲ್ಲೇ ನಡೆದಿರಲಿ, ತನಿಖೆ ನಡೆಸಿ, ನಮ್ಮ ಅವಧಿಯನ್ನೂ ಸೇರಿಸಿ ನ್ಯಾಯಾಂಗ ತನಿಖೆ ಕೊಡಿ ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರಾಕೇಶ್ ಅವರ ಫೋಟೋವನ್ನ ಹಾಕಿ ಬಿಜೆಪಿ ಮಾತನಾಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಸೊ ಸತ್ತವರ ಫೋಟೋ ಹಾಕಿ ಮಾತನಾಡುವಂಥವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ವಿರುದ್ಧ ಸರಣಿ ಟ್ವೀಟ್ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಕಾಲದಲ್ಲೇ ಕೇಸನ್ನು ಮುಚ್ಚಾಕುವಾಗ ವ್ಯವಸ್ಥಿತವಾದ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು. ಅದು ಡಿಫೆನ್ಸ್ ಅಷ್ಟೇ. ನಮ್ಮ ಕಾಲದಲ್ಲಿ ಅದು ಗೊತ್ತೇ ಇಲ್ಲ, ಆ ವಿಷಯನೇ ಬಂದಿಲ್ಲ. ಅದು ಗೊತ್ತಾಗಿದ್ರೆ ನಾವು ಆಗ್ಲೇ ಬಲಿಯಾಗ್ತಿದ್ದವು. ದಿವಂಗತ ರಾಕೇಶ್ ಅವ್ರದ್ದು ಹಳೆ ಫೋಟೋ ಯಾವುದೋ ಇಟ್ಕೊಂಡು ಒಂದು ಫೋಟೋವನ್ನು ರಾಕೇಶ್ ಈಗ ಬದುಕಿಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ರಾಕೇಶ್ ಬದುಕಿದಾರ ಈಗ, ಮತ್ತೆ ಬದುಕಿಲ್ದಿದ್ದವ್ರ ಬಗ್ಗೆ ಯಾಕೆ ಕೇಳಕ್ ಹೋದಿರಿ? ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಸತ್ತೋಗಿರೋರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡೋದು ಏನಾಗಿದೆ? ಕುಂಬಳಕಾಯಿನ ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಟುಗಳಾಗೋಗ್ಬಿಟ್ಟಿದ್ದಾರೆ ಅವರು. ಅಷ್ಟೊಂದು ಜನ ರಿಯಾಕ್ಟ್ ಮಾಡಬೇಕಾದ್ರೆ ಏನೋ ಸತ್ಯ ಇರಬೇಕಲ್ವಾ? ಬೆಂಕಿ ಇದ್ರೆ ತಾನೇ ಹೊಗೆ ಬರೋದು. ಆಯ್ತಪ್ಪ, ಯಾರ ಕಾಲದಲ್ಲಾರ ಆಗಿರಲಿ, ನೀವು ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿ. ಬಿಟ್ ಕಾಯಿನ್ ಯಾವ ಕಾಲದಿಂದ ಅದು ಇದು ಬಂದಿದೆ, ಬೆಳಕಿಗೆ ಬಂದಿದೆ, ಅಲ್ಲಿಂದ ಆಗಲಿ ಮಾಡಲಿ. ನಮ್ಮ ಕಾಲದದು ಶೇರ್ ಮಾಡಲಿ, ತನಿಖೆ ಮಾಡಿಸಿ. ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು SIT ಮಾಡಿ ತನಿಖೆ ಮಾಡಿ. ನಮ್ದೇನು ತಕರಾರು ಇಲ್ವಲ್ಲ ಸರ್. ಬಿಜೆಪಿ ನಿಮ್ಮವರು ಇನ್ನು ಬಿಟ್ಕಾಯಿನ್ ನಲ್ಲಿ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಲಾಗಿದೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ನಲ್ಲಿ ಯಾರೇ ಭಾಗಿಯಾಗಿದ್ರೂ ಕ್ರಮ ಕೈಗೊಳ್ತೀವಿ, ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆಯೇ ಉದ್ಭವಿಸಲಿಲ್ಲ. ವಿಪಕ್ಷ ನಾಯಕರ ಹೇಳಿಕೆ ಹಾಸ್ಯಾಸ್ಪದ ರೀತಿಯಲ್ಲಿದೆ. ಯಾರು ಆರೋಪ ಮಾಡ್ತಾರೆ ಅವರು ದಾಖಲೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟು ಆರೋಪ ಮಾಡುವುದರಲ್ಲಿ ವಿಪಕ್ಷಗಳು ನಿಂತಿವೆ. ಸರ್ಕಾರ ಹಾಗೂ ಪಕ್ಷದ ನಿಲುವು
ಸ್ಪಷ್ಟವಾಗಿದೆ. ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ನಲ್ಲಿ ಯಾರೇ ಭಾಗಿಯಾಗಿದ್ದರೂ ಕೂಡ ಕಠಿಣ ಕ್ರಮವನ್ನು ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ, ನಮ್ಮ ಪಾರ್ಟಿ ತೆಗೆದುಕೊಳ್ಳುತ್ತೆ. ನಮ್ಮ ಪಾರ್ಟಿ ಸ್ಟ್ಯಾಂಡು ಅದು ಕ್ಲಿಯರ್ ಇದೆ. ಯಾರನ್ನೂ ಬಚಾವ್ ಮಾಡೋ ಪ್ರಶ್ನೆ ಇಲ್ಲ. ಈಗ ಒಂದು ರೀತಿ ಹಾಸ್ಯಾಸ್ಪದ ರೀತಿಯಲ್ಲಿ ವಿಪಕ್ಷದ ನಾಯಕರು ಹೇಳಿಕೆ ಕೊಟ್ಟರು. ನಾನು ಆರೋಪ ಮಾಡಿದ್ದೀನಿ, ನೀವು ಬಿಡುಗಡೆ ಮಾಡಿ ಅಂತ. ಯಾರು ಆರೋಪ ಮಾಡಿದ್ದಾರೆ ಅವ್ರ ದಾಖಲೆ ಬಿಡುಗಡೆ ಮಾಡಬೇಕು. ಯಾರ ಮೇಲೆ ನಂಬಿಕೆ ಇದೆ ಅವ್ರ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು. ನಾವು ಭಾಳ ಸ್ಪಷ್ಟ ಇದ್ದೀವಿ, ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು. ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಬದ್ಧತೆ ಇದೆ. ಆ ಕಾರಣಕ್ಕೋಸ್ಕರನೇ ಶ್ರೀಕಿಯನ್ನು ಅರೆಸ್ಟ್ ಮಾಡ್ತು, ಆ ಕಾರಣಕ್ಕೋಸ್ಕರನೇ FIR ಹಾಕಿದ್ದು. ತನಿಖೆಯಲ್ಲಿ ಏನಾದರೂ ಯಾರಿಗಾದರೂ ಸಾಕ್ಷಿಗಳು ಅಥವಾ ಏನಾದರೂ ಮಾಹಿತಿ ಇದ್ದರೆ ಅವ್ರ ತನಿಖಾಧಿಕಾರಿಗಳಿಗೆ ಅಥವಾ ಮಾಧ್ಯಮಕ್ಕೆ ಅಥವಾ ನ್ಯಾಯಾಧೀಶರಿಗೆ ಅವರು ಸಲ್ಲಿಸುವ ಮೂಲಕ ತಮ್ಮಲ್ಲಿರುವ ದಾಖಲೆಗಳ ಮೂಲಕ ನಿಷ್ಪಕ್ಷಪಾತವಾದ ತನಿಖೆ ಆಗೋದಕ್ಕೆ ಸಹಕಾರಿಯಾಗಬೇಕು ಅಂತ ವಿನಂತಿ ಮಾಡ್ತೇನೆ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರಗೆ ಹುಚ್ಚು ಹಿಡಿದಿದೆ. ಗೃಹ ಸಚಿವರ ಬಗ್ಗೆ ಡಿಕೆಶಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಗ ಜ್ಞಾನೇಂದ್ರರನ್ನ ನಿಮಾನ್ಸ್ಗೆ ಸೇರಿಸಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಹ್ಯಾಕ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಕ್ಕೆ ಗೃಹ ಸಚಿವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಕೆಶಿ ಅವರು. ನಿಮಾನ್ಸ್ನಲ್ಲಿ ಗೃಹ ಸಚಿವರಿಗೆ ಚೆಕ್ ಮಾಡಿಸಿ ಅಂತ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಈ ರೀತಿ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಹುಚ್ಚು ಹಿಡಿದಿದೆ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಆರ್ಗ ಜ್ಞಾನೇಂದ್ರ ಅವರನ್ನ ನಿಮಾನ್ಸ್ಗೆ ಸೇರಿಸಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಹ್ಯಾಕ್ ಮಾಡಲಾಗಿದೆ ಅನ್ನುವಂಥ ಆರೋಪ ಏನ್ ಮಾಡಿದ್ರು, ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡುವ ಭರದಲ್ಲಿ ಈ ರೀತಿಯಾಗಿ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. What I am telling you, Home Minister is a mad man. First he has to be sent to the Nimans for checking. First he has to be sent to the Nimans man. He doesn't know. When he was in jail, he should have a basic common sense what he speaks. First let the Home Minister inquire about a complaint which has been already come out in the media. One by one Mr. who has, I think I don't remember his name, various leaders' names have come there, BJP names have come there. Let him first take a suo motu case on that complaint which has been written to the Prime Minister, then we will discuss on it. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮಕ್ಕಳಲ್ಲಿ ಕಡಿಮೆಯಾಗ್ತಾ ಇದೆ ನೀರು ಕುಡಿಯುವ ಅಭ್ಯಾಸ. ನೀರು ಕುಡಿಯದ ಮಕ್ಕಳಲ್ಲಿ ನಿರ್ಜಲೀಕರಣದ ಸಮಸ್ಯೆ ಶುರುವಾಗಿದೆ. ಹೀಗಾಗಿ ಶಾಲೆಯಲ್ಲಿ ಮಕ್ಕಳು ತಲೆ ಸುತ್ತ ಬೀಳೋದು, ತಲೆನೋವಿನ ಸಮಸ್ಯೆ ಕಂಡು ಬರ್ತಾ ಇದೆ. ಮಕ್ಕಳಲ್ಲಿ ನೀರು ಕುಡಿಯುವಂತಹ ಅಭ್ಯಾಸ ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಮಕ್ಕಳು ಈ ಎಲ್ಲ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಮಕ್ಕಳು ಕಡ್ಡಾಯವಾಗಿ ನೀರು ಕುಡಿಯಲು ವಾಟರ್ ಬೆಲ್ ಅನ್ನ ಕೆಲವು ಶಾಲೆಗಳಲ್ಲಿ ಅಳವಡಿಸಲಾಗಿದೆ. ಕೆಲವು ಖಾಸಗಿ ಶಾಲೆಗಳಲ್ಲಿ ವಾಟರ್ ಬೆಲ್ ಕಾರ್ಯಕ್ರಮ ಜಾರಿಯಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಾಟರ್ ಬೆಲ್ ಕಾರ್ಯಕ್ರಮ ಈಗ ಆಲ್ರೆಡಿ ಜಾರಿಯಲ್ಲಿರುವಂಥದ್ದು. ವಾಟರ್ ಬೆಲ್ ಕಾರ್ಯಕ್ರಮದ ಮೂಲಕ ಈ ಗ್ರಾಮ ಗುರುತಿಸಿಕೊಂಡಿದೆ. ಕಡಬ ತಾಲೂಕಿನ ಆಲಂಕಾರು ಸರ್ಕಾರಿ ಶಾಲೆಯಲ್ಲಿ ವಾಟರ್ ಬೆಲ್ ಇರುತ್ತೆ. ಪ್ರತಿದಿನ ಮಕ್ಕಳು ನೀರು ಕುಡಿಯಲೆಂದೇ ಬೆಲ್ ಬಾರಿಸಲಾಗುತ್ತೆ. ಪ್ರತಿ 2 ಗಂಟೆಗೊಮ್ಮೆ ಈ ವಾಟರ್ ಬೆಲ್ ಮೊಳಗುತ್ತೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ವಾಟರ್ ಬೆಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈವರೆಗೆ ಈ ಬಗ್ಗೆ ಸ್ಪಷ್ಟ ಸೂಚನೆ ದೊರೆತಿಲ್ಲದಿದ್ರೂ ವಾಟರ್ ಬೆಲ್ ಕಾರ್ಯಕ್ರಮ ಕೆಲವೊಂದು ಶಾಲೆಗಳಲ್ಲಿ ಈಗ ಅಳವಡಿಸಿಕೊಳ್ಳಲಾಗಿದೆ. ಈ ವಾಟರ್ ಬೆಲ್ ಎನ್ನುವಂತಹ ಒಂದು ಹೊಸ ಯೋಜನೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದೆ. ಯಾಕಂತ ಹೇಳಿದರೆ ಈ ಮಕ್ಕಳು ನೀರನ್ನು ಮನೆಯಿಂದ ತಗೊಂಡು ಬರ್ತಾರೆ, ಅದು ಕುಡಿಯದೆ ವಾಪಸ್ ಹಾಗೆ ಕೊಂಡೋಗ್ತಾರೆ. ಆದ್ದರಿಂದ ಮಕ್ಕಳು ಅತಿ ಹೆಚ್ಚು ನೀರನ್ನು ಕುಡಿಯುವುದರಿಂದ ಅವರ ಆರೋಗ್ಯಕ್ಕೆ ಅದು ಒಳ್ಳೆಯದಾಗ್ತದೆ. ಮತ್ತು ವೈದ್ಯಕೀಯವಾಗಿ ಹೇಳೋದಂತ ಹೇಳಿದರೆ ಅವರ ಮೆದುಳು ಶಕ್ತಿಗೆ, ಬೆಳವಣಿಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರತಕ್ಕಂಥ ಮಾಹಿತಿ. ಮಕ್ಕಳಲ್ಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ನಿಂದ ಮಕ್ಕಳಲ್ಲಿ ಆಗುವಂತಹ ತೊಂದರೆಗಳು, ಆರೋಗ್ಯದ ಮೇಲೆ ಬೀರುವಂಥ ಪ್ರಭಾವ ಹೇಗಿರ್ತದೆ, ಮಕ್ಕಳ ಡಿಹೈಡ್ರೇಷನ್ನಿಂದ ಸುಸ್ತಾಗುವಂಥದ್ದು ಮತ್ತು ಅಪೌಷ್ಟಿಕತೆ ಬರೋದ್ರಿಂದಾಗಿ 2 ಗಂಟೆಗೊಮ್ಮೆ ನಾವು ವಾಟರ್ ಬೆಲ್ ಆದರೆ ನಾವು ಮುಂದೆ ನೀರನ್ನು ಕುಡಿತಿರ್ಲಿಲ್ಲ. ಈಗ ನಮಗೆ ನೀರು ಕುಡಿಬೇಕು ಅಂತ ಮನಸ್ಸಾಗ್ತದೆ. 2 ಗಂಟೆಗೊಮ್ಮೆ ಬೆಲ್ ಹೊಡಿತಾರೆ. ಹೀಗೆ ನಾವು ನೀರು ಕುಡಿತೀವಿ.
ರಾಜ್ಯದಲ್ಲಿ ಸತತ 1 ತಿಂಗಳಿನಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಳವಾಗ್ತಾ ಇದೆ. ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಪ್ರಕರಣಗಳಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯದಲ್ಲಿ 6,000 ಡೆಂಗ್ಯೂ ಹಾಗೂ ಚಿಕನ್ ಗುನಿಯಾ ಕೇಸ್ ಪತ್ತೆಯಾಗಿದೆ. ಶಿವಮೊಗ್ಗ, ಕಲಬುರಗಿ, ತುಮಕೂರಲ್ಲಿ ಈ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಎಲ್ಲಾ ಕಡೆ ಇದೀಗ ಅಲರ್ಟ್ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 6,000ಕ್ಕೂ ಡೆಂಗ್ಯೂ ಹಾಗೂ ಚಿಕನ್ ಗುನಿಯಾ ಪ್ರಕರಣಗಳು ಕಂಡು ಬರ್ತಾ ಇರುವಂಥದ್ದು. ಶಿವಮೊಗ್ಗ, ಕಲಬುರಗಿ, ತುಮಕೂರಿನಲ್ಲಿ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗಾಗಿ ಎಲ್ಲಾ ಕಡೆ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಈಗ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಡೆಂಗ್ಯೂ, ಚಿಕನ್ ಗುನಿಯಾ ಪ್ರಕರಣಗಳು ಇತ್ತೀಚಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು. ಸುಮಾರು 6,000 ಕೇಸ್ ಇದೀಗ ಪತ್ತೆಯಾಗಿದೆ. ಹಾಗಾಗಿ ಎಲ್ಲಾ ಕಡೆ ಮುನ್ನೆಚ್ಚರಿಕೆಯನ್ನು ವಹಿಸೋದಕ್ಕೆ ಇದೀಗ ಆಯಾ ಜಿಲ್ಲಾಧಿಕಾರಿಗಳು ಈಗ ಎಲ್ಲಾ ಕಡೆಗಳಲ್ಲೂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಈಗ ಬಿಬಿಎಂಪಿಗೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಸೂಚನೆಗಳನ್ನ ಹೊರಡಿಸಲಾಗಿದೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಚಿಕನ್ ಗುನಿಯಾ ಪ್ರಕರಣಗಳು ಕಂಡು ಬಂದಿದೆ ಅನ್ನುವಂಥದ್ದನ್ನ ಕೂಡ ನಾವಿದೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಯಲಹಂಕದಲ್ಲಿ 138 ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿದ್ರೆ 1 ಚಿಕನ್ ಗುನಿಯಾ ಪ್ರಕರಣ ಕಂಡು ಬಂದಿದೆ. ಇನ್ನು ದಕ್ಷಿಣದಲ್ಲೂ ಕೂಡ ಚಿಕನ್ ಗುನಿಯಾ ಹಾಗೆ ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿರುವಂಥದ್ದು. RR ನಗರದಲ್ಲಿ 92 ಡೆಂಗ್ಯೂ ಪ್ರಕರಣ, 5 ಚಿಕನ್ ಗುನಿಯಾ, ಪಶ್ಚಿಮದಲ್ಲಿ 80 ಡೆಂಗ್ಯೂ ಪ್ರಕರಣ ಕಂಡು ಬಂದಿದೆ. ಇನ್ನು ಬೊಮ್ಮನಹಳ್ಳಿಯಲ್ಲಿ 64 ಡೆಂಗ್ಯೂ ಪ್ರಕರಣ, 6 ಚಿಕನ್ ಗುನಿಯಾ, ದಾಸರಹಳ್ಳಿಯಲ್ಲಿ 29 ಡೆಂಗ್ಯೂ ಪ್ರಕರಣ ಹಾಗೂ 2 ಚಿಕನ್ ಗುನಿಯಾ ಪ್ರಕರಣ ಕಂಡು ಬಂದಿದೆ. ಸೊ ಇಲ್ಲಿ ನಾವು ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳೇ ಬೆಂಗಳೂರಿನಾದ್ಯಂತ ಕಂಡು ಬರ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಯಲಹಂಕದಲ್ಲಿ ಸುಮಾರು 138 ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿದೆ. ಕಂಪೇರ್ ಟು ಚಿಕನ್ ಗುನಿಯಾ, ಡೆಂಗ್ಯೂಗೆ ತುತ್ತಾಗ್ತಾ ಇರುವಂತಹವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿರಂತರವಾಗಿ ಈಗ ಕಳೆದ 1 ತಿಂಗಳಿನಿಂದ ಮಳೆ ಬೀಳ್ತಾ ಇದೆ. ಅದರ ಜೊತೆಗೆ ವಿಪರೀತ ಚಳಿ ಕೂಡ ಇರುವಂತದ್ದು. ಹಾಗಾಗಿ ಮಳೆ ಹೆಚ್ಚಾಗಿರೋದ್ರಿಂದಾಗಿ ಈ ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಇದೀಗ ಹೆಚ್ಚಾಗಿದೆ. ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕಿನಲ್ಲಿ ಭಾರೀ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ನೀರಸಾಗರ ಜಲಾಶಯದ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಮಳೆಯಿಂದಾಗಿ ನೀರಸಾಗರ ಜಲಾಶಯಕ್ಕೆ ಬರೋ ನೀರು ಹೆಚ್ಚಾಗಿದ್ರಿಂದ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದ್ದು ಭತ್ತ, ಗೋವಿನ ಜೋಳ, ಸೋಯಾಬೀನ್ ಸೇರಿದಂತೆ ಇತರೆ ಬೆಳೆಗಳು ಹಾನಿಯಾಗಿದೆ. ಬೆಳೆ ಬೆಳೆದು ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ. ಕಳೆದ 2 ದಿನಗಳಿಂದಲೂ ರಾತ್ರಿ ವೇಳೆ ಮಳೆ ಅಬ್ಬರಿಸ್ತಾ ಇದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹೀಗಾಗಿ ರೈತರು ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೇನು ಬೆಳೆ ಕಟಾವು ಮಾಡ್ತೀವಿ, ಉತ್ತಮವಾದಂತಹ ಫಸಲ್ ಬಂದಿದೆ, ಹಾಗಾಗಿ ಉತ್ತಮವಾದಂತಹ ಬೆಲೆ ಕೂಡ ಸಿಗುತ್ತೆ, ಈ ಬಾರಿ ಆದ್ರೂ ನಾವು ಒಂದಷ್ಟು ದುಡ್ಡು ನೋಡ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂತಹ ರೈತರಿಗೆ ಇದೀಗ ಮಳೆರಾಯ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಜೈಸಲ್ಮೇರ್ ಜಿಲ್ಲೆಯ ಮರುಭೂಮಿ ಪ್ರದೇಶದ ಹಳ್ಳಿಗಳಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಲಾಕ್ಡೌನ್ ಆರೋಗ್ಯ ಸೇವೆಗಳ ಮೇಲೂ ಪರಿಣಾಮ ಬೀರಿದೆ. ವಿಶೇಷವಾಗಿ ಗರ್ಭಿಣಿಯರು ಈ ಅವಧಿಯಲ್ಲಿ ಹೆಚ್ಚು ತೊಂದರೆ ಅನುಭವಿಸಬೇಕಾಯಿತು. ರಾಜಸ್ಥಾನದ ಸರ್ಕಾರಿ ವೈದ್ಯರು ಹೇಳುವ ಪ್ರಕಾರ ನವಜಾತ ಶಿಶುಗಳಲ್ಲಿ ಅಂಗವೈಕಲ್ಯಗಳು ಕಂಡುಬರ್ತಾ ಇರೋದು ಇದರ ಪರಿಣಾಮ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಲಸಿಕೆ ಅಭಿಯಾನ ಎ ಸಂಜೀವಿನಿ ಎ ಶಾರ್ಟ್ ಆಫ್ ಲೈಫ್ ಈ ಕುರಿತು ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬನ್ನಿ ನೋಡೋಣ. ಅಪೌಷ್ಟಿಕ ಮತ್ತು ದುರ್ಬಲ ಮಕ್ಕಳು. ರಾಜಸ್ಥಾನದ ಜೈಸಲ್ಮರ್ನ ಸ್ಯಾಮ್ನಲ್ಲಿರುವಂತಹ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಡುಬರುವಂತಹ ಸಾಮಾನ್ಯ ದೃಶ್ಯಗಳಿವು. आपके जो बच्चे वो हट्टे गट्टे है या कमजोर है, पतले है, दुबले है? कमजोर है, बिल्कुल पतले है. ಪೌಷ್ಟಿಕಾಂಶ ಮತ್ತು ಸಮತೋಲಿತ ಆಹಾರದ ಕೊರತೆಯೇ ಇದಕ್ಕೆ ಕಾರಣ ಅಂತಾರೆ ವೈದ್ಯರು. बच्चों को आप क्या सब्जी वगैरह यहाँ मिलती है, दे पाते हैं? नहीं मिलती है, बिल्कुल नहीं मिलती है. तो भाई 88 किलोमीटर दूर है, वो तो सब्जी वब्जी नहीं है. मेनली यहाँ पे जो ग्रीन लीफी वेजिटेबल है, हरी पत्तेदार सब्जियाँ, उनकी सप्लाई बिल्कुल ही नहीं रहती है, जिससे हमको जनरली देखने में आता है ज़्यादातर बच्चे और गर्भवती महिलाएं माल न्यूट्रिशन का शिकार रहती है, उनमें कमजोरी रहती है, आयरन की कमी हो जाती है हरी सब्जियां नहीं मिलने से. और जैसा कि आप देख पा रहे हैं फ्रूट्स वगैरह की यहाँ कोई सप्लाई रहती नहीं है, तो बच्चे और गर्भवती महिलाएं फ्रूट्स नहीं खाते हैं, तो माल न्यूट्रिशन कहीं ना कहीं उनमें इस क्षेत्र में इस वजह से ज़्यादा पाया जा रहा है.
ಥಾರ್ ಮರುಭೂಮಿಯ ದೂರದ ಹಳ್ಳಿಗಳಲ್ಲಿ ಲಾಕ್ಡೌನ್ ಸಮಯದಲ್ಲಿ ಗರ್ಭಿಣಿಯರಿಗೆ ತಪಾಸಣೆಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇದರ ಪರಿಣಾಮ ಈಗ ಕಾಣಿಸ್ತಾ ಇದೆ ಅಂತಾರೆ ವೈದ್ಯರು. प्रेग्नेंट फीमेल को अगर कई बार प्रॉपर न्यूट्रिशन नहीं लेती हो, हर तरह का जो उसको रिक्वायरमेंट उनको अगर सफिशिएंट नहीं मिल पाती तो बच्चा कई बार मेंटली रिटार्डेड हो जाता है. तो ऐसे 2-3 केस देखने को मिले हैं. हमारा प्रयास वैसे 100% ANC कवर करने का रहता है, लेकिन कोरोना काल में कई बार महिलाएं विजिट नहीं कर पाई हॉस्पिटल और कहीं वो आउट ऑफ रीच रह गई, जिनकी वजह से कुछ ऐसी समस्याएं आई है. ಅದೃಷ್ಟವಶಾತ್ ಈಗ ವೈದ್ಯಕೀಯ ಸೇವೆಗಳು ಸಹಜ ಸ್ಥಿತಿಗೆ ಮರಳುತ್ತಿವೆ. ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.